ಪಿಎಚ್ಡಿ ಸಂಶೋಧಕರ ಗಮನಕ್ಕೆ, ಎಐ ಬಳಕೆ ಮತ್ತು ಕೃತಿಚೌರ್ಯಕ್ಕೆ ಬ್ರೇಕ್. ಈ ವಿಡಿಯೋದಲ್ಲಿ ಈ ಮಾಹಿತಿಯ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಮಿಸ್ ಮಾಡದೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಮತ್ತು ನಿಮಗೆ ಯಾವ ಉದ್ಯೋಗದ ಬಗ್ಗೆ ಮಾಹಿತಿ ಬೇಕು ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ. ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನದ ಬಳಕೆ ದಿನೇ ದಿನೇ ಹೆಚ್ಚಾಗುತ್ತಿರುವ ಬೆನ್ನಲ್ಲೇ ಯುಜಿಸಿ ಪಿಎಚ್ಡಿ ಸಂಶೋಧನಾ ಪ್ರಬಂಧಗಳಲ್ಲಿ ಕಂಡುಬರುತ್ತಿರುವ ಕೃತಿಚೌರ್ಯ ಮತ್ತು ಎಐ ಉಪಕರಣಗಳ ದುರುಪಯೋಗವನ್ನು ತಡೆಯಲು ಹೊಸ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದೆ. ಈ ಹೊಸ ನಿಯಮಗಳ ಮುಖ್ಯ ಉದ್ದೇಶ ಸಂಶೋಧನಾ ಕಾರ್ಯಗಳಲ್ಲಿ ನೈಜತೆಯನ್ನು ಕಾಪಾಡುವುದು ಮತ್ತು ದೇಶದ ಉನ್ನತ ಶಿಕ್ಷಣ ಹಾಗೂ ಸಂಶೋಧನೆಯ ವಿಶ್ವಾಸಾರ್ಹತೆಯನ್ನು ಎತ್ತಿಹಿಡಿಯುವುದಾಗಿದೆ. ಇದರೊಂದಿಗೆ ಸಂಶೋಧನಾ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ತರಲು ಮತ್ತು ಈ ನಿಯಮಗಳ ಬಗ್ಗೆ ಸಂಶೋಧಕರಿಗೆ ಕಡ್ಡಾಯವಾಗಿ ಮಾಹಿತಿ ನೀಡುವಂತೆ ದೇಶದ ಎಲ್ಲ ವಿಶ್ವವಿದ್ಯಾಲಯಗಳಿಗೆ ಯುಜಿಸಿ ಸೂಚನೆ ನೀಡಿದೆ. ಇನ್ನು ನೆಕ್ಸ್ಟ್ ನೋಡುವುದಾದರೆ ಕೃತಿಚೌರ್ಯದ ಪ್ರಮಾಣಕ್ಕೆ ತಕ್ಕಂತೆ ಕಠಿಣ ದಂಡನೆ ನೋಡುವುದಾದರೆ ಯುಜಿಸಿ ತನ್ನ ಹೊಸ ಮಾರ್ಗಸೂಚಿಗಳಲ್ಲಿ ಪಿಎಚ್ಡಿ ಪ್ರಬಂಧಗಳ ಕೃತಿಚೌರ್ಯಕ್ಕೆ ನಕಲು ಮಾಡುವುದು ಸಂಬಂಧಿಸಿದಂತೆ ಅತ್ಯಂತ ಕಟ್ಟುನಿಟ್ಟಿನ ನಿಯಮಗಳನ್ನು ಜಾರಿಗೆ ತಂದಿದೆ. ನಕಲು ಮಾಡಿದ ಪ್ರಮಾಣದ ಆಧಾರದ ಮೇಲೆ ಶಿಕ್ಷೆಯನ್ನು ನಿಗದಿಪಡಿಸಲಾಗಿದೆ. ಇನ್ನು ನೆಕ್ಸ್ಟ್ ನೋಡುವುದಾದರೆ 10% 40% ನಕಲು ನೋಡುವುದಾದರೆ ಸಂಶೋಧನಾ ಪ್ರಬಂಧದಲ್ಲಿ ಈ ಪ್ರಮಾಣದ ಕೃತಿಚೌರ್ಯ ಕಂಡುಬಂದರೆ ಅದನ್ನು ತಿದ್ದುಪಡಿಗಾಗಿ ವಿದ್ಯಾರ್ಹತೆಗೆ ವಾಪಸ್ ನೀಡಲಾಗುತ್ತದೆ. ಇಂತಹ ಸಂಶೋಧಕರು ಮುಂದಿನ 6 ತಿಂಗಳ ಒಳಗಾಗಿ ಅಗತ್ಯ ಬದಲಾವಣೆಗಳನ್ನು ಮಾಡಿ ಪ್ರಬಂಧವನ್ನು ಮರುಸಲ್ಲಿಸಬೇಕಾಗುತ್ತದೆ. ಇನ್ನು ನೆಕ್ಸ್ಟ್ ನೋಡುವುದಾದರೆ 40% 60% ನಕಲು. ಇದರಲ್ಲಿ ನೋಡುವುದಾದರೆ ಒಂದು ವೇಳೆ ಪ್ರಬಂಧದಲ್ಲಿ ಕೃತಿಚೌರ್ಯದ ಪ್ರಮಾಣವು 40% 60% ಆ ಸಂಶೋಧಕರಿಗೆ ಮುಂದಿನ 1 ವರ್ಷದವರೆಗೆ ಪ್ರಬಂಧವನ್ನು ಸಲ್ಲಿಸಲು ಅನುಮತಿ ನೀಡುವುದಿಲ್ಲ. 1 ವರ್ಷದ ಮೇಲ್ಪಟ್ಟು ಇರುತ್ತದೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡುವುದಾದರೆ 60%ಕ್ಕಿಂತ ಹೆಚ್ಚು ನಕಲು ಇದ್ದರೆ ಇದರಲ್ಲಿ ಪ್ರಬಂಧದಲ್ಲಿ 60%ಕ್ಕಿಂತಲೂ ಅಧಿಕ ಪ್ರಮಾಣದ ಮಾಹಿತಿ ನಕಲು ಆಗಿರುವುದು ಸಾಬೀತಾದರೆ ಅಂತಹ ವಿದ್ಯಾರ್ಥಿಯ ಪಿಎಚ್ಡಿ ನೋಂದಣಿಯನ್ನೇ ಶಾಶ್ವತವಾಗಿ ರದ್ದುಗೊಳಿಸಲಾಗುತ್ತದೆ. ಮತ್ತು ಈ ಮೂಲಕ ಸಂಶೋಧನೆಯಲ್ಲಿ ಕೇವಲ ನೈಜತೆಗೆ ಮಾತ್ರ ಮನ್ನಣೆ ಸಿಗುವಂತೆ ಯುಜಿಸಿ ನೋಡಿಕೊಳ್ಳುತ್ತಿದೆ. ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ ತಪ್ಪು ಮಾಡಿದರೆ ಸಂಶೋಧನಾ ಮಾರ್ಗದರ್ಶಕರಿಗೂ ಶಿಕ್ಷೆ. ಇದರಲ್ಲಿ ನೋಡುವುದಾದರೆ ಹೊಸ ನಿಯಮಗಳ ಪ್ರಕಾರ ಸಂಶೋಧನಾ ಪ್ರಬಂಧದಲ್ಲಿ ನಿಯಮಗಳ ಉಲ್ಲಂಘನೆಯಾದರೆ ಕೇವಲ ವಿದ್ಯಾರ್ಥಿ ಮಾತ್ರವಲ್ಲದೆ ಅವರ ಸಂಶೋಧನಾ ಮಾರ್ಗದರ್ಶಕರಿಗೂ ಗೈಡ್ ಅಥವಾ ಸೂಪರ್ವೈಸರ್ ಸಹ ನೇರ ಹೊಣೆಗಾರರಾಗುತ್ತಾರೆ. ಯಾವುದೇ ಒಬ್ಬ ವಿದ್ಯಾರ್ಥಿಯ ಪ್ರಬಂಧದಲ್ಲಿ ಗಂಭೀರ ಮಟ್ಟದ ಕೃತಿಚೌರ್ಯ ಕಂಡುಬಂದಲ್ಲಿ ಅಥವಾ ಇಂತಹ ತಪ್ಪುಗಳು ಪದೇ ಪದೇ ಮರುಕಳಿಸಿದರೆ ಸಂಬಂಧಪಟ್ಟ ಮಾರ್ಗದರ್ಶಕರಿಗೆ ಹೊಸ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡುವುದನ್ನು ನಿರ್ಬಂಧಿಸಲಾಗುತ್ತದೆ. ಅಷ್ಟೇ ಅಲ್ಲದೆ ತಪ್ಪು ಗಂಭೀರ ಸ್ವರೂಪದ್ದಾಗಿದ್ದರೆ ಅವರ ಗೈಡ್ಶಿಪ್ ಮಾನ್ಯತೆಯನ್ನು ಸಹ ಸಂಪೂರ್ಣವಾಗಿ ರದ್ದುಗೊಳಿಸುವ ಅಧಿಕಾರವನ್ನು ವಿಶ್ವವಿದ್ಯಾಲಯಗಳಿಗೆ ನೀಡಲಾಗಿದೆ. ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ ಕೃತಕ ಬುದ್ಧಿಮತ್ತೆ ಬಳಕೆಗೆ ಯುಜಿಸಿಯಿಂದ ಸ್ಪಷ್ಟ ಲಕ್ಷ್ಮಣರೇಖೆ ಏನು ಎಂಬುದು ನೋಡುವುದಾದರೆ ಪ್ರಬಂಧ ರಚನೆಯಲ್ಲಿ ಎಐ ತಂತ್ರಜ್ಞಾನದ ಬಳಕೆಗೆ ಸಂಬಂಧಿಸಿದಂತೆ ಯುಜಿಸಿ ಅತ್ಯಂತ ಸ್ಪಷ್ಟವಾದ ನೀತಿಯನ್ನು ರೂಪಿಸಿದೆ. ಸಂಶೋಧಕರು ತಮ್ಮ ಪ್ರಬಂಧದ ವ್ಯಾಕರಣದ ದೋಷಗಳನ್ನು ತಿದ್ದಿಕೊಳ್ಳಲು, ಭಾಷಾ ಸಂಪಾದನೆಗೆ ಮತ್ತು ಇತರ ಸಾಮಾನ್ಯ ಕಾರ್ಯಗಳಿಗಾಗಿ ಚಾಟ್ಜಿಪಿಟಿಯಂತಹ ಎಐ ಉಪಕರಣಗಳನ್ನು ಬಳಸಬಹುದು. ಆದರೆ ತಾವು ಎಲ್ಲಿ ಮತ್ತು ಯಾವ ಕೆಲಸಕ್ಕಾಗಿ ಎಐ ಬಳಸಿದ್ದೇವೆ ಎಂಬುದನ್ನು ಪ್ರಬಂಧದಲ್ಲಿ ಕಡ್ಡಾಯವಾಗಿ ಉಲ್ಲೇಖಿಸಬೇಕಾಗುತ್ತದೆ. ಆದರೆ ನೆನಪಿರಲಿ, ಸಂಶೋಧನೆಯ ಮುಖ್ಯ ತಿರುಳಾದ ತೀರ್ಮಾನಗಳು ಸಾರಾಂಶ ಅಥವಾ ದತ್ತಾಂಶ
ವಿಶ್ಲೇಷಣೆಯನ್ನು ಸಿದ್ಧಪಡಿಸಲು ಎಐನಿಂದ ಪಡೆದ ಸಿದ್ಧ ಸಾಮಗ್ರಿಗಳನ್ನು ಬಳಸುವುದನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಇನ್ನು ಯುಜಿಸಿಯ ಈ ಕ್ರಾಂತಿಕಾರಿ ಹೆಜ್ಜೆಯು ಭಾರತದ ಉನ್ನತ ಶಿಕ್ಷಣ ವಲಯದಲ್ಲಿ ಗುಣಮಟ್ಟದ ಸಂಶೋಧನೆಗೆ ಹೊಸ ದಾರಿಯನ್ನು ತೋರಿಸಲಿದೆ. ಎಐ ತಂತ್ರಜ್ಞಾನವನ್ನು ಕೇವಲ ಒಂದು ಸಹಾಯಕರ ವಸ್ತುವಾಗಿ ಬಳಸಬೇಕೇ ಹೊರತು ಅದು ಸಂಶೋಧಕನ ಸ್ವಂತ ಬುದ್ಧಿಮತ್ತೆಗೆ ಪರ್ಯಾಯವಾಗಿರಬಾರದು ಎಂಬುದನ್ನು ಈ ನಿಯಮಗಳು ಸ್ಪಷ್ಟಪಡಿಸುತ್ತವೆ. ಇನ್ಮುಂದೆ PhD ಪದವಿ ಪಡೆಯಲು ಕೇವಲ ಕಠಿಣ ಪರಿಶ್ರಮ ಮತ್ತು ಸಂಶೋಧನೆಯ ನೈಜತೆ ಮಾತ್ರವೇ ಮಾನದಂಡವಾಗಲಿದ್ದು, ಶಾರ್ಟ್ಕಟ್ ಹುಡುಕುವವರಿಗೆ UGC ಸೂಕ್ತ ರೀತಿಯಲ್ಲಿ ಬ್ರೇಕ್ ಹಾಕಿದೆ. ಇನ್ನು ಇದೇ ರೀತಿಯ ಶಿಕ್ಷಣ ಮತ್ತು ಜಾಬ್ ಸಂಬಂಧಿತ ಸುದ್ದಿಗಳನ್ನು ಓದಲು ನಿಮ್ಮ ಜಾಬ್ಸ್ ಆ್ಯಂಡ್ ಎಜುಕೇಷನ್ ಅಪ್ಡೇಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನೋಡುತ್ತಿರುವವರು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ಅಪ್ಡೇಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೆಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಎಲ್ರಿಗೂ ಧನ್ಯವಾದಗಳು.